ಹಿಂದೆ ಸ್ವಂತ ನಮ್ಮೂರಲ್ಲಿ ಒಂದು ಕೊಲೆ ಆಯಿತು, ಒಂದು ವರ್ಗದಲ್ಲಿ ಕೊಲೆ ಆಯಿತು. ಆ ಕೊಲೆ ಸಂದರ್ಭದಲ್ಲಿ ನಾನು ಅದೇನಕ್ಕಾಯ್ತು ಏನು ಅಂತ ಹೇಳಿ ಎಲ್ಲ ಗೊತ್ತಾಯ್ತು. ಎಲ್ಲ ವಿಚಾರನ ಈಗಾಗಲೇ ಇರ್ತಕ್ಕಂಥ ಏನು ವರಿಷ್ಠರಾದಂಥ ಪೊಲೀಸ್ ವರಿಷ್ಠರಿಗೆ ನಾನು ಹೇಳಿದೆ, ನೋಡಿ ಈ ಥರ ಜಾಸ್ತಿ ಇದೆ, ಒಂದು ವರ್ಗದ ಜನ ಡ್ರಗ್ಸ್ ಕ್ರೆಡಿಟ್ ಆಗಿದ್ದಾರೆ. ಡ್ರಗ್ಸ್ ಕ್ರೆಡಿಟ್ ಆಡಿ ಯಥೇಚ್ಛವಾಗಿ ಡ್ರಗ್ಸು ನಡೀತಾ ಇದೆ. ತುರುವೇಕೆರೆಯಲ್ಲಾಗಲಿ, ಇಲ್ಲ ಅಕ್ಲುವಪ್ತಲ್ಲಾಗಲಿ, ಇಲ್ಲ CS ಪುರಲ್ಲಾಗಲಿ, ಇನ್ನೊಂದು ತಲಾಗಲಿ ಆ ಒಂದು ವರ್ಗದ ಜನ ವೈನ್ ಶಾಪ್ಗೆ ಹೋಗಿ ಮದ್ಯ ಸೇವನೆ ಮಾಡಲ್ಲ ಅವರು. ಆ ವರ್ಗದ ಜನ ಬರೀ ಡ್ರಗ್ಸ್ ಮಾಫಿಯಾ. ಅದಕ್ಕೆ ಪೊಲೀಸರು ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗೋದು. ಏನಾದ್ರು ನಾವು ಈ ಥರ ಸಿಗುತ್ತೆ ಮಾಡ್ತಾ ಇದ್ರೆ ಮಧ್ಯದ ಪೊಲೀಸರು ಗೊತ್ತಾ, ಮಧ್ಯದ ಇಂಟಿಮೇಷನ್ ಮಾಡ್ತಾರೆ. ಇಂಟಿಮೇಷನ್ ಮಾಡಿ ಅವನ್ನ ಅಬ್ಸ್ಕ್ರೈಡಿಂಗ್ ಮಾಡ್ತಾರೆ. ಇಲ್ಲ ಅದು ಇರ್ತಕ್ಕಂಥ ಮಾಲ್ನ ಬೇರೆ ಕಡೆ ಶಿಫ್ಟ್ ಮಾಡಿಸ್ಬಿಟ್ಟು ಫೋನ್ ಮಾಡಿ ಸುಮ್ಮನೆ ಹೋಗಿ ನಾಮಕಾವಸ್ಥೆ ಹುಡುಕಿ ಬರ್ತಾರೆ. ಇದ್ರ ಬಗ್ಗೆ ಇರ್ತಕ್ಕಂಥ DYSPಗಳಿಗೆ, ಅಧೀಕ್ಷಕರಿಗೆ, ಮತ್ತು ಏನು ವರಿಷ್ಠಾಧಿಕಾರಿ, ಜಿಲ್ಲಾ ವರಿಷ್ಠ SP ಅವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ. ಯಾರು ಸಹಿತ ಇದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ. ಯಾರು ಸಹಿತ ಹೋಗಿ ಜಪ್ತಿ ಮಾಡಿ ಇದು ಮಾಡಲಿಲ್ಲ. ಇದು ಹೇಳಿ ನಮ್ಗೆ ಹೇಳಿ ಅಂತಾರೆ. ಯಾರಿಗೆ ಹೇಳಿದ್ರು ಏನೂ ಆಗ್ತಾ ಇಲ್ಲ. ನಮ್ಮೂರಲ್ಲಿ ಇವತ್ತು ಕೊಲೆ ಆಗೋ ಮಟ್ಟಕ್ಕೂ ಇದೆ. ಡ್ರಗ್ಸ್ ಸೇವನೆ ಮಾಡಿ ಕಳ್ತನಗಳು ನಡೀತವೆ, ಹುಡುಗಿ ಚುಡಾಯಿಸ್ತಾರೆ, ವೀಲಿಂಗ್ ಮಾಡ್ತಾರೆ. ಇದ್ರ ಬಗ್ಗೆ ಗಮನ ತಗೋತಲ್ಲ ಯಾರು. ವೀಲಿಂಗು ನಮ್ಮೂರಲ್ಲಿ ಸುಮಾರು ಒಂದು 25-50 ಗಾಡಿ ನಮ್ಮ ಮಕ್ಕಳು ಹೋಗ್ತಾರೆ. ಒಂದರಲ್ಲಿ ಸುಮಾರು ತುರುವೇಕೆರೆಯೂ ಸೇರಿ ಹೇಳ್ತೀನಿ, ಸುಮಾರು ಯಾವ್ದಕ್ಕೂ ಅವಕ್ಕೆ ಇವೇ ಇಲ್ಲ, ಅಪ್ಪ ಅಮ್ಮನೇ ಇಲ್ಲ, ಡಾಕ್ಯುಮೆಂಟ್ಸೇ ಇಲ್ಲ. ಇಂಜನ್ ಒಂದು, ಹ್ಯಾಂಡ್ಲ್ ಒಂದು, ಗೇರ್ ಒಂದು, ಬಾಕ್ಸ್ ಒಂದು, ಈ ಥರ ಇರ್ತಕ್ಕಂಥ ಗಾಡಿಗಳು ಓಡಾಡ್ತಾರೆ. ಓಡಾಡಿ ವೀಲಿಂಗ್ ಮಾಡ್ತಾರೆ. ವೀಲಿಂಗ್ ಬಗ್ಗೆ ಯಾರು ಚಕಾರ ಇರ್ತಾ ಇಲ್ಲ. ಎಲ್ಲ ಪೊಲೀಸ್ ಅಡ್ಜಸ್ಟ್ಮೆಂಟು. ಏನು ಜಿಲ್ಲೆಯಲ್ಲಿ ಆಡಳಿತ ಕುಸಿದಿದೆ. ದಯವಿಟ್ಟು ಇರ್ತಕ್ಕಂಥ ಜಿಲ್ಲಾ ಮಂತ್ರಿಗಳಿಗೆ ಹೇಳ್ತೀನಿ, ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇರ್ತಕ್ಕಂಥ ಏನು ನಡೀತಾ ಇದೆ ದಂಧೆ, ಏನು ಡ್ರಗ್ಸ್ ಮಾಫಿಯಾ, ಇದನ್ನ ತಡೆಗಟ್ಟಬೇಕು. ಗಾಂಜಾ ಯಥೇಚ್ಛವಾಗಿ ಗಾಂಜಾ ಕಲ್ಲು ಕಾಸಿದ ನಮ್ಮೂರಿಗೆ ಬರ್ತದೆ. ನಮ್ಮೂರ ರಾತ್ರಿ ಬರ್ತದೆ, ರಾತ್ರಿ ಬಂದು ಬೆಳಿಗ್ಗೆ ರಾತ್ರಿ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಶುಕ್ರವಾರ ಅಂತ ಅಂದರೆ ಎಲ್ಲ ಯಾವ ಒಂದು ಸಂದಿಲೋಸ್ಕರ ಅವರೇ ಎಲ್ಲ ಅಲ್ಲೇ ಇರ್ತಾರೆ, ಡ್ರಗ್ಸ್ ಕುಡಿತಾ ಇರ್ತಾರೆ. ಯಾರು ಕೇಳಂಗಿಲ್ಲ. ನಮ್ಮೂರಲ್ಲಿ ಹುಡುಗರುಗಳನ್ನ ಹೆಣ್ಮಕ್ಳು ಚುಡಾಯಿಸೋದು, ಗಾಡಿ ಇದು ಮಾಡೋ ರೈಸು ನೋಡಬೇಕು, ನಾವ್ಯಾರು ಹೋಗ್ಬೇಕು, ಆ ಥರ ಆಗ್ತದೆ. ನಮ್ಮೂರಿನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಬೇರೆ ಬೇರೆ ಊರಲ್ಲಿ ಸುಮಾರು ನಡೀತಾ ಇದೆ. ಈ ದಂಧೆನ ಕಡಿವಾಣ ಹಾಕಲಿಲ್ಲ ಅಂದರೆ ಮುಂದಿನಗಳು ದೊಡ್ಡ ಅನಾಹುತ ಆಗ್ತದೆ. ದೊಡ್ಡ ಅನಾಹುತ ಆಗ್ತದೆ. ಜಿಲ್ಲೆ ಕೆಟ್ಟಷ್ಟು ಬರ್ತದೆ. ಎಲ್ಲೂ ನಡೀತಕ್ಕಂಥ ಡ್ರಗ್ ಮಾಫಿಯಾ, ಏನು ಗಾಂಜಾ ಸೇವನೆ ಜಾಸ್ತಿ ಆಗ್ತಾಯಿದೆ. ಇದ್ರ ಬಗ್ಗೆ ದಯವಿಟ್ಟು ಜಿಲ್ಲಾಡಳಿತ ಕೂಡಲೇ ಕ್ರಮ ತಗೋಬೇಕು. ಜಿಲ್ಲಾಡಳಿತ ರಿಸ್ಕೇ ಆಗಿದೆ. ಕಾನೂನು ಸಿಗುತ್ತೆ ಹದಗೆಟ್ಟಿದೆ. ಯಾರು ಕೇಳೋದಿಲ್ಲ, ಹೇಳೋದಿಲ್ಲ. ನಿನ್ನೆ ತಾನೇ ಇಲ್ಲೇ ಇರ್ತಕ್ಕಂಥ ಮೈಸೂರದಲ್ಲಿ ಒಬ್ಬರ ಮೇಲೆ ಅಲ್ಲೇ ಮಾಡ್ಕೊಂಡು ದರೋಡೆ ಮಾಡಿದ್ದಾರೆ. ಒಬ್ಬ ಸೇಟು ಇವ್ರನ್ನ, ಒಬ್ಬ ವರ್ತಕನ್ನ ಅಲ್ಲೇ ಮಾಡಿ ದರೋಡೆ ಮಾಡಿ ದುಡ್ಡು ಹೊಡ್ಕೊಂಡು ಗಾಡಿ ಕಿತ್ಕೊಂಡು ಹೋಗ್ರೆ. ಅದ್ರ ಬಗ್ಗೆ ಯಾರು ಕೇಳ್ತಾರೆ? ಯಾರು ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಕಂಪ್ಲೇಂಟ್ ನೋಡಿಲ್ಲ ಆ ಮನುಷ್ಯನ ಪಾಪ. ಯಾರಿಗಾರ ಯಾವ ಸ್ಟೇಷನ್ಗಾರ ಏನಾರು ಆಯ್ತು ಅಂದರೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅವರಿಲ್ಲ ಇವರಿಲ್ಲ, ಈಗ ಬರೀ 5 ದಿವಸ ಆಗೋದ್ರೆ ಕಂಪ್ಲೇಂಟ್ ತೊಗೊಳೋದಿಲ್ಲ ಒಂದು ಯಾವ್ದಾದ್ರು ವಿಚಾರ. ಇದು ಯಾವ ಕಡೆ ಸಾಗಿದೆ ಗೊತ್ತಿಲ್ಲ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಈ ನೈತಿಕತೆ ಯಾರು ಓದ್ಕೊತಾರೆ ಗೊತ್ತಿಲ್ಲ. ಇವತ್ತಂತೂ ಏನು ಎಲ್ಲ ಏನು ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಇವತ್ತು ನಾನು ಒಂದೇ ವಿಚಾರ ಹೇಳ್ತೀನಿ, ಯಾಕೆಂದ್ರೆ ಎಲ್ಲ ವಿಚಾರ ಕಲಿಸಿ ಹೇಳೋಕ್ಕಾಗಿಲ್ಲ. ದಯವಿಟ್ಟು ಕೂಡಲೇ ಈ ಡ್ರಗ್ಸ್ ಮಾಡಬೇಕು, ಏನು ಗಾಂಜಾ ಸೇವನೆ ಮಾಡ್ತಾ ಇರ್ತಕ್ಕಂಥ ವಿಚಾರವಾಗಿ ನಾವು ಕೂಡಲೇ ಕ್ರಮ ತಗೋಬೇಕು. ಕ್ರಮ ತಗೊಂಡು ಇರ್ತಕ್ಕಂಥ ಮುಂದಿಸ್ಬೇಕು. ರಾತ್ರೋತ್ಸವ ಇದು ಮಾಡಿ ಅವ್ರು ಅರೆಸ್ಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿ. ನಾನೇ ಹೇಳಿದ್ದೀನಿ, ಇಂಥ ಮನೇಲಿ ಇರ್ತದೆ, ಇಂಥ ಗಂಟೆ ಇರ್ತದೆ, ಇಂಥ ಫೋನ್ ನಂಬರ್ ಇರ್ತದೆ, ಇಂಥದ್ದು ಮನೇಲಿ ಇರ್ತದೆ. ನಾನೇ ಹೇಳಿದ್ದೀನಿ. ಅವ್ರು ಆ ಮೊದಲೇ ಫೋನ್ ನಂಬರ್ ಮಾಡೋದು. ನಾನು ಅವ್ರು ಫೋನ್ ನಂಬರ್ ಚೆಕ್ ಮಾಡಿದ್ದೀನಿ. ಇಂಥರ ಫೋನ್ ಮಾಡಿದ್ರೆ ಮೊದಲೇ ಇನ್ಫಾರ್ಮ್ ಮಾಡಿರ್ತಾರೆ. ಇವತ್ತು ಕಲ್ಲೂರು ಕಾಸಿದ ಹೋಗ್ತಾರೆ, ಬೆಳ್ಳೂರು ಕಾಸಿದ ಬರುತ್ತೆ ಗಾಂಜಾ. ಇವತ್ತು ಎಬ್ಬುರಿಂದ ಬರ್ತದೆ, ಕುಡಿನಿಂದ ಬರ್ತಾರೆ ಗಾಂಜಾ. ಒಂದು ಹಳೆ TVS ಸಾಗಾಟನೆ ಮಾಡ್ತಾರೆ. ಯಾರು ಗೊತ್ತಿಲ್ಲದಂಗೆ ಯಾರೋ ಒಬ್ಬ ವಯಸ್ಸಾಗಿರೋದನ್ನ ಕುಂಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವನ ಹತ್ರ ಗಾಂಜಾ ಇರ್ತದೆ, ಬೈಕ್ ಮುಂದೆ ಓಡಿಸ್ತಾರೆ. ಅವನ್ನ ಬಿಟ್ಟೋದು ಯಾರು ಗೊತ್ತಿರ್ತದೆ. ಈ ಥರ ಅಧ್ವಾನ ಆಗ್ತಾ ಇದೆ. ಇವತ್ತು ಏನಿರ್ತಕ್ಕಂಥ ಯುವಕರುಗಳು ಇವತ್ತೆಲ್ಲ ದಾರಿ ತಪ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಸಂಸಾರ ಹಾಳಾಗ್ತಾರೆ. ಆ ಒಂದು ವರ್ಗದ ಜನ ಎಲ್ಲೂ ಹೋಗಿಸೋಣ ಕುಡಿಯೋಕ್ಕಾಗಲ್ಲ. ಅದರಿಂದ ಏನು ಮಾಡ್ತಾರೆ, ಈ ಕಡೆಗೆ ಚಟಕ್ಕೆ ಬರಿ ಆಗ್ತಾ ಇದೆ. ದಯವಿಟ್ಟು ಇರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳಲ್ಲಿ ಇರ್ತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಕ್ರಮ ತಗೋಬೇಕು. ಸುಮ್ಮನೆ ಇವತ್ತು ಹೇಳಿದ್ದೀವಿ, ಪೇಪರ್ ಬಂದು ನಾಳೆ ಹೋಗಿ ಚೆಕ್ ಮಾಡೋದು ಬಿಟ್ಟು ಕಳಿಸೋದಲ್ಲ. ಇವರೇ ವ್ಯವಸ್ಥೆ ಇಲ್ಲ. ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದಾರೆ ಎಲ್ಲ ಕಡೆ. ಇದು ದಯವಿಟ್ಟು ಈ ದಂಧೆ ಕೆಡವಣ ಹಾಕಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ಹೇಳ್ತೀನಿ, ಇರ್ತಕ್ಕಂಥ ಏನು ಯುವಕರು ಅತಿ ಬಲಿಯಾಗ್ತಾರೆ. ಇನ್ನೂ ಕಳ್ತನ